ನಮಸ್ಕಾರ ಸ್ನೇಹಿತರೆ, ಜುಲೈ 2026 ಈ ತಿಂಗಳು ಕುಂಭ ರಾಶಿಯವರ ಜೀವನದ ಪುಸ್ತಕದಲ್ಲಿ ಒಂದು ಹೊಸ ಅಧ್ಯಾಯದ ಆರಂಭವಾಗಿದೆ. ಕಳೆದ 6 ತಿಂಗಳುಗಳಲ್ಲಿ ನೀವು ಅನುಭವಿಸಿದ ಏಳುಬೀಳುಗಳು, ಮಾನಸಿಕ ಒತ್ತಡಗಳು ಮತ್ತು ಅನಿಶ್ಚಿತತೆಗಳು ಈಗ ಕೊನೆಯ ಹಂತಕ್ಕೆ ಬಂದಿವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕುಂಭ ರಾಶಿಯವರ ಪಾಲಿಗೆ ಈ ಜುಲೈ ತಿಂಗಳು ಬರೀ ಒಂದು ತಿಂಗಳಲ್ಲ, ಇದು ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯುವ ಸಮಯ. ಆದರೆ ಆ ಬಾಗಿಲು ತೆರೆದಾಗ ನೀವು ಹೇಗೆ ತಯಾರಿ ನಡೆಸುತ್ತೀರಿ ಎಂಬುದು ಮುಖ್ಯ. ಇಂದಿನ ವಿಡಿಯೋದಲ್ಲಿ ನಿಮ್ಮ ವೃತ್ತಿ, ಹಣಕಾಸು, ಆರೋಗ್ಯ ಮತ್ತು ಸಂಬಂಧಗಳ ಬಗ್ಗೆ ಆಳವಾಗಿ ಚರ್ಚಿಸೋಣ. ಕೊನೆಯವರೆಗೂ ನೋಡಿ, ಯಾಕೆಂದರೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ ಒಂದು ಗುಟ್ಟನ್ನು ನಾನು ಈ ವಿಡಿಯೋದ ಕೊನೆಯಲ್ಲಿ ಹೇಳಲಿದ್ದೇನೆ. ಮೊದಲನೆಯದಾಗಿ ನಿಮ್ಮ ಕೆರಿಯರ್ ಬಗ್ಗೆ ಮಾತಾಡುವುದಾದರೆ, ಕುಂಭ ರಾಶಿಯವರೇ, ಈ ಜುಲೈನಲ್ಲಿ ನಿಮ್ಮಲ್ಲಿ ಕ್ರಿಯಾಶೀಲತೆ ಹೆಚ್ಚಾಗಲಿದೆ. ನೀವು ಕೆಲಸ ಮಾಡುವ ಜಾಗದಲ್ಲಿ ಹಳೆಯ ಸಮಸ್ಯೆಗಳಿಗೆ ಹೊಸ ಪರಿಹಾರಗಳನ್ನು ಕಂಡುಕೊಳ್ಳುತ್ತೀರಿ. ಆದರೆ ಜಾಗ್ರತೆ, ನಿಮ್ಮ ಯಶಸ್ಸನ್ನು ಕಂಡು ಸಹೋದ್ಯೋಗಿಗಳ ಪೈಕಿ ಅಸೂಯೆ ಪಡುವವರಿದ್ದಾರೆ. ಅವರ ಬಗ್ಗೆ ತಲೆಕೆಡಿಸಿಕೊಳ್ಳದೆ ನಿಮ್ಮ ಕೆಲಸದ ಮೇಲೆ ಗಮನಹರಿಸಿ. ಆರ್ಥಿಕ ವಿಚಾರಕ್ಕೆ ಬಂದರೆ, ಜುಲೈ 15ರ ನಂತರದ ಸಮಯ ತುಂಬಾ ವಿಶೇಷ. ನೀವು ಮಾಡಿದ ಹಳೆಯ ಹೂಡಿಕೆಗಳು ಈಗ ಲಾಭವನ್ನು ನೀಡಲಾರಂಭಿಸುತ್ತವೆ. ಆದರೆ ಹೊಸ ವ್ಯಾಪಾರ ಅಥವಾ ದೊಡ್ಡ ಮೊತ್ತದ ಹೂಡಿಕೆ ಮಾಡುವ ಮುನ್ನ ಒಮ್ಮೆ ಯೋಚಿಸಿ. ಎಷ್ಟೇ ದುಡ್ಡು ಬಂದರೂ ಅತಿಯಾದ ಖರ್ಚುಗಳಿಗೆ ಕಡಿವಾಣ ಹಾಕುವುದು ಈ ತಿಂಗಳ ನಿಮ್ಮ ಮೊದಲ ಆದ್ಯತೆಯಾಗಿರಲಿ. ಇನ್ನು ಆರೋಗ್ಯದ ವಿಷಯಕ್ಕೆ ಬಂದರೆ, ಕುಂಭ ರಾಶಿಯವರು ಅತಿಯಾಗಿ ಯೋಚಿಸುವುದು ನಿಮ್ಮ ಅತಿದೊಡ್ಡ ಸಮಸ್ಯೆ. ಈ ತಿಂಗಳು ನಿಮ್ಮ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಲು ಪ್ರಯತ್ನಿಸಿ. ನಿದ್ರೆಯ ಕೊರತೆ ಅಥವಾ ಅಜೀರ್ಣದಂತಹ ಸಣ್ಣ ಸಮಸ್ಯೆಗಳು ಎದುರಾಗಬಹುದು, ಹಾಗಾಗಿ ಆಹಾರ ಕ್ರಮದಲ್ಲಿ ಶಿಸ್ತು ಪಾಲಿಸಿ. ಸಂಬಂಧಗಳ ವಿಚಾರಕ್ಕೆ ಬಂದರೆ, ಸಂಗಾತಿಯೊಂದಿಗೆ ಅಥವಾ ಮನೆಯ ಹಿರಿಯರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ನೆನಪಿಡಿ, ನೀವು ಸರಿ ಎಂದು ಸಾಬೀತುಪಡಿಸುವುದಕ್ಕಿಂತ ಸಂಬಂಧವನ್ನು ಉಳಿಸಿಕೊಳ್ಳುವುದು ಮುಖ್ಯ. ಮೌನವಾಗಿ ಕೆಲವೊಮ್ಮೆ ಪರಿಸ್ಥಿತಿಯನ್ನು ನಿಭಾಯಿಸುವುದು ನಿಮ್ಮ ಜಾಣತನ. ಈ ತಿಂಗಳು ನೀವು ಮಾಡಲೇಬೇಕಾದ ಒಂದು ಕೆಲಸ ಎಂದರೆ ನಿಮ್ಮ ದಿನಚರಿಯಲ್ಲಿ ಒಂದು ಸಣ್ಣ ಬದಲಾವಣೆ. ಪ್ರತಿ ಶನಿವಾರ ಸಾಧ್ಯವಾದರೆ ನಿರ್ಗತಿಕರಿಗೆ ಅಥವಾ ಹಸಿದವರಿಗೆ ಸ್ವಲ್ಪ ಆಹಾರವನ್ನು ನೀಡಿ. ಇದು ನಿಮ್ಮ ಜಾತಕದಲ್ಲಿರುವ ಶನಿಯ ಪ್ರಭಾವವನ್ನು ಕಡಿಮೆ ಮಾಡಿ ನಿಮಗೆ ಹೆಚ್ಚಿನ ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತದೆ. ಜುಲೈ 22ರ ನಂತರ ನಿಮ್ಮ ರಾಶಿಯಲ್ಲಿ ಗ್ರಹಗಳ ಅನುಕೂಲಕರ ಬದಲಾವಣೆ ಇರುವುದರಿಂದ ನಿಮ್ಮ ಬಹುದಿನದ ಕನಸು ನನಸಾಗುವ ಸಮಯ ಹತ್ತಿರವಿದೆ. ಕೊನೆಯದಾಗಿ, ಎಲ್ಲಾ ಗ್ರಹಗಳು ಒಂದು ಕಡೆ ಆದರೆ ಭಕ್ತಿಯೇ ಎಲ್ಲದಕ್ಕೂ ಪರಿಹಾರ. ನಿಮ್ಮ ಪ್ರಯತ್ನಕ್ಕೆ ದೇವರ ಆಶೀರ್ವಾದ ಸಿಗಲಿ ಎಂದು ಪ್ರಾರ್ಥಿಸುತ್ತಾ, ಈ ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಅಥವಾ ನಿಮ್ಮ ಇಷ್ಟದೈವದ ಹೆಸರನ್ನು ಭಕ್ತಿಯಿಂದ ಕಮೆಂಟ್ ಮಾಡಿ. ನಿಮ್ಮ ನಂಬಿಕೆಯು ಈ ತಿಂಗಳು ನಿಮಗೆ ದಾರಿದೀಪವಾಗಲಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಕುಂಭ ರಾಶಿಯ ಸ್ನೇಹಿತರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭವಾಗಲಿ.